ಎಲ್ರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನಿಮ್ಮ ಸೌಮ್ಯ. ಅನ್ನ ಪರಬ್ರಹ್ಮ ಸ್ವರೂಪ ಅಂತಾರೆ. ಸೊ ನಾನಿವತ್ತು ರಾತ್ರಿ ಉಳಿದ ಅನ್ನದಿಂದ ಒಂದು ಒಳ್ಳೆ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ದೋಸೆಗೆ ಸೋಡನೂ ಬೇಡ, ಯಾವುದೇ ರೀತಿ ನಾವು ಫರ್ಮೆಂಟೇಷನ್ ಮಾಡಿಸೋದು ಬೇಡ. ಒಂದು ಬಟ್ಲು ಅನ್ನ ಇದ್ದರೆ ಸಾಫ್ಟಾಗಿ ಕೇವಲ 10 ನಿಮಿಷದಲ್ಲಿ ದೋಸೆನ ಮಾಡ್ಕೊಳ್ಬೋದು. ಬೆಳಗ್ಗೆ ತಿಂಡಿಗೆ ಕ್ವಿಕ್ಕಾಗಿ ನಾವು ಮಾಡ್ಕೊಳ್ಳುವಂಥ ಒಂದು ದೋಸೆ ರೆಸಿಪಿ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ 1 ಬಟ್ಲಾಗುವಷ್ಟು ಅನ್ನನ ಎತ್ತಿಟ್ಕೊಂಡಿದ್ದೀನಿ. ಇದು ರಾತ್ರಿ ಉಳಿದಿರೋ ಅನ್ನನ ನಾನು ಇದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇವಾಗ ಅದನ್ನು ನಾನೀಗ ಮಿಕ್ಸಿ ಜಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಬಟ್ಲ ಅನ್ನನ ನಾನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಅನ್ನ ಮಾಡಿಕೊಂಡು ಅದನ್ನು ಆರಿಸ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಉಳಿದಿರೋ ಅನ್ನದಿಂದ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಬಟ್ಲು ರವೆನ ತೊಗೊತಾ ಇದ್ದೀನಿ. ನೀವು ಸಣ್ಣ ರವೆನಾದರೂ ತೊಗೊಳ್ಬೋದು, ದೊಡ್ಡ ರವೆನಾದರೂ ತೊಗೊಳ್ಬೋದು. ಅರ್ಧ ಬಟ್ಲು ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 3/4 ಕಪ್ಪಾಗೋಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರು ಕಡಿಮೆ ಹಾಕ್ಕೊಳ್ಬೇಡಿ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕಂದರೆ ನಾವಿಲ್ಲಿ ಸೋಡಾನೇ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು 3/4 ಕಪ್ಪಷ್ಟು ನಾನು ಮೊಸರು ತೊಗೊತಾ ಇದ್ದೀನಿ. ಇದಕ್ಕೊಂದು 2ರಿಂದ 3 ಸ್ಪೂನ್ ಆಗೋಷ್ಟು ನಾನು ನೀರನ್ನ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ದೋಸೆ ಹಿಟ್ಟಿನ ಹದಕ್ಕೆ ಬ್ಲೆಂಡ್ ಮಾಡ್ಕೊಂಡ್ರೆ ಆಯಿತು. ಇದು ರುಬ್ಕೊಂಡಿರೋ ಹಿಟ್ಟನ್ನು ನಾನು ಇವಾಗ ಒಂದು ಪಾತ್ರಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಇದು ಸ್ವಲ್ಪ ತರ್ತರಿನೇ ಇರುತ್ತೆ, ಅಂದರೆ ಅನ್ನ ಮೊಸರು ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿರುತ್ತೆ, ಬಟ್ ರವೆ ಸ್ವಲ್ಪ ತರ್ತರಿ ಇರುತ್ತೆ. ಹಾಗೇ ಇರಲಿ. ಹಾಗೇ ಇದ್ದಾಗ ನಮ್ಮ ದೋಸೆ ನೀಟಾಗಿ ಎಳ್ಕತ್ತೆ. ನೋಡಿ, ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಇದ್ದರೆ ಕರೆಕ್ಟಾಗಿದೆ ನನ್ನ ಹದ. ನನಗೇನು ನೀರು ಸೇರಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಬೇಕಾದರೆ ನೀರು ಸೇರಿಸ್ಕೊಳ್ಬೇಕು, ಗಟ್ಟಿ ಇದೆ ಅಂತಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಕರೆಕ್ಟಾಗಿ ಇದೆ ಹದ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವ ಸೋಡನೂ ಬೇಡ, ಏನೂ ಬೇಡ, ಹಾಗೆ ನೀವು ದೋಸೆ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ದೋಸೆ ಸಾಫ್ಟಾಗಿ ಬರುತ್ತೆ. ನಾನಿವಾಗ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಇದನ್ನು ನಾನು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ರೆಸ್ಟ್ ಕೊಡ್ತೀನಿ. ನೀವು 5 ನಿಮಿಷ ರೆಸ್ಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಾನೊಂದು 5 ನಿಮಿಷ ರೆಸ್ಟ್ ಕೊಡ್ತೀನಿ. ನಾವು ಅದು ಇದು ಕೆಲಸ ಮಾಡ್ಕೊಳ್ಳೋ ತನಕ ರೆಸ್ಟ್ ಆಗಲಿ. ಹಾಗಾಗಿ ನಾನೊಂದು 5 ನಿಮಿಷ ರೆಸ್ಟ್ ಕೊಡ್ತಾ ಇದ್ದೀನಿ. ಈಗ ಆಗಿದೆ, ನಾನು ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಇದೇನು ಫರ್ಮೆಂಟೇಷನ್ ಆಗೋಲ್ಲ, ಒಂದು 5 ನಿಮಿಷ ನಾವು ರೆಸ್ಟ್ ಕೊಡೋದಷ್ಟೇ, ಚೆನ್ನಾಗಿ ಬರಲಿ ಅಂತ. ಒಂದು 2 ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಹದ ಸರಿಯಾಗಿದೆ ನನಗಿಲ್ಲಿ. ನೀವು ನೀರನ್ನ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಇದನ್ನು ದೋಸೆನ ನಾವು ಹಾಕ್ಕೊಳ್ಳುವಾಗ ಸ್ವಲ್ಪ ತವಕ್ಕೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ನೀರನ್ನ ಜಾಸ್ತಿ ಹಾಕಬೇಡಿ, ಕರೆಕ್ಟಾಗಿ ದೋಸೆ ಹದಕ್ಕೆ ಮಾಡಿಟ್ಕೊಳ್ಳಿ. ನಾನಿವಾಗ ದೋಸೆ ಹಾಕ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ನಾನಿಲ್ಲಿ ನಾನ್ ಸ್ಟಿಕ್ ತವಾನೇ ಯೂಸ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಈ ದೋಸೆಗೆ ಯೂಶ್ವಲಿ ನೀವು ಐರನ್ ತವದಕ್ಕಿಂತ ನಾನ್ ಸ್ಟಿಕ್ ತವ ಯೂಸ್ ಮಾಡೋದೇ ಒಳ್ಳೆಯದು. ಯಾಕಂದರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ, ನಾವು ರೈಸಿಂದ ಮಾಡಿರೋದ್ರಿಂದ ತವಕ್ಕೆ ಕಚ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ನಾನ್ ಸ್ಟಿಕ್ ತವಾನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಕಣ್ಣಾಗಿ ಬಂದಿದೆ ನೋಡಿ. ದೋಸೆ ಈ ಥರ ಬರಬೇಕು. ಈ ಥರ ದೋಸೆ ಬಂದಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿಯೂ ಇರುತ್ತೆ ಈ ದೋಸೆಗಳು. ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನೀವು ದೋಸೆ ಹಾಕ್ಕೊಳ್ಳುವಾಗ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ದೋಸೆ ಹಾಕಿ, ಇಲ್ಲಾಂದರೆ ತವಕ್ಕೆ ಕಚ್ಕೊಳ್ಳೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಬೇಕಾದರೆ ನೀವು ಫ್ಲೇಮ್ನ ಜಾಸ್ತಿಯಾಗಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ದೋಸೆ ನಾವು ಅನ್ನದಿಂದ ಮಾಡಿರೋ ದೋಸೆ ಅಂತ ಅಂದ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟು ನೀಟಾಗಿ ಎತ್ಕೊತಾ ಇದೆ ದೋಸೆ. ನಾನಿಲ್ಲಿ ಈ ದೋಸೆ ಮಾಡೋಕ್ಕೆ ಎಣ್ಣೆನೂ ಯೂಸ್ ಮಾಡಿಲ್ಲ. ನೀವು ಬೇಕಾದರೆ ಎಣ್ಣೆ ಹಾಕ್ಕೊಳ್ಬೋದು, ನನಗೇನು ಅದರ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇಲ್ಲ. ಹಾಗಾಗಿ ನಾನು ಎಣ್ಣೆನ ಯೂಸ್ ಮಾಡ್ತೀನಿ. ನೀವು ಸೇಮ್ ಉದ್ದಿನ ದೋಸೆ ತಿಂತೀರಲ್ಲ, ಅದರದ್ದೇ ಟೇಸ್ಟ್ ಬರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ಸೇಮ್ ಅದೇ ಟೇಸ್ಟ್ ಅನಿಸುತ್ತೆ. ನಾವು ಅದನ್ನು ನೆನೆ ಹಾಕೋದು, ರಾತ್ರಿ ಕಡಿಯೋದು, ಮತ್ತು ಫರ್ಮೆಂಟೇಷನ್ ಇಡೋದು, ಚಳಿಯಲ್ಲಿ ಅದು ಉಬ್ಬೇ ಇರೋದು, ಈ ಎಲ್ಲ ಟೆನ್ಷನ್ಗಿಂತ ಇನ್ಸ್ಟೆಂಟಾಗಿ ಈ ಥರ ದೋಸೆ ಮಾಡ್ಕೊಳ್ಳೋದೇ ಈಸಿ ಅನಿಸ್ಬಿಡುತ್ತೆ. ರಾತ್ರಿನೂ ರೈಸ್ ತಿನ್ನಬೇಕು, ಬೆಳಗ್ಗೆ ಅದೇ ಉಳಿದಿರೋ ಅನ್ನದಲ್ಲಿ ಚಿತ್ರಾನ್ನ ಪುಳಿಯೋಗರೆ ತಿನ್ನಬೇಕು ಅಂದ್ರೂ ತುಂಬಾ ಬೋರ್ ಅನಿಸುತ್ತೆ. ಮಕ್ಕಳಂತೂ ಅಯ್ಯೋ ರಾತ್ರಿನೂ ರೈಸು, ಇವಾಗಲೂ ರೈಸಾ ಅಂತಾರೆ. ಅಂಥ ಮಕ್ಕಳಿಗೆ ಈ ಥರ ದೋಸೆ ಮಾಡಿಕೊಡಿ, ಎಷ್ಟು ಚೆನ್ನಾಗಿ ತಿಂತಾರೆ ನೋಡಿ. ಮಕ್ಕಳಿಗಂತೂ ಈ ಥರ ಸಾಫ್ಟಾಗಿ ದೋಸೆ ಇದ್ದರೆ 1 ದೋಸೆ ತಿನ್ನೋ ಜಾಗದಲ್ಲಿ 2-3 ದೋಸೆ ತಿನ್ಕೊಂಡು ಹೋಗ್ತಾರೆ. ನೋಡಿ, 2ನೇ ದೋಸೆನೂ ಹಾಗೇ ಅಷ್ಟೇ ಸಾಫ್ಟಾಗಿ ಬಂದಿದೆ ನೋಡಿ. ಅದೇ ಥರ ಕಣ್ಣು ಬಿಡ್ಕೊಂಡು ಅಷ್ಟೇ ನೀಟಾಗಿ ಬಂದಿದೆ ದೋಸೆ. ಅಯ್ಯೋ, ನನ್ನ ದೋಸೆ ತವಕ್ಕೆ ಅಂಟ್ಕೊತಾ ಇದೆ, ಏನು ಮಾಡೋದು ದೋಸೆ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅನ್ನೋರಿಗೆ 2 ಟಿಪ್ಸ್ ಹೇಳ್ತೀನಿ. ಒಂದು, ನಾವು ದೋಸೆ ಮಾಡಿಕೊಂಡಾಗ ತವಕ್ಕೆ ಅಂಟ್ಕೊಂಡ್ರೆ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ನಿಮ್ಮ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ಆಮೇಲೆ ದೋಸೆ ಮಾಡ್ಕೊಳ್ಳಿ. ಇನ್ನೊಂದು, ದೋಸೆ ಕವಲೆನ ನೀವು ಮುಂಚೆನೇ ನೀಟಾಗಿ ಬಿಸಿ ಮಾಡಿಕೊಂಡು ನಂತರ ಫ್ಲೇಮ್ನ ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಂತರ ದೋಸೆ ಹಾಕ್ಕೊಡಿ. ಅದಾದ ನಂತರ ಮತ್ತೆ ನೀವು ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ, ಇದರಿಂದನೂ ದೋಸೆ ಅಂಟ್ಕೊಳ್ಳಲ್ಲ. ನೋಡಿ, ನಮ್ಮ ದೋಸೆ ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ಎಷ್ಟು ಬೇಗ ಆಗಿ ದೋಸೆ ಮಾಡ್ಕೊಳ್ಬೋದು ನೋಡಿ.
ಉಳಿದಿರೋ ಅನ್ನನ ಎಸೆಯೋಕ್ಕಿಂತ ಈ ಥರ ನಾವು ದೋಸೆನ ಮಾಡಿಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ದೋಸೆಗೆ ಸಾಂಬಾರು ಮತ್ತು ಕಾಯಿ ಚಟ್ನಿನ ಕಾಂಬಿನೇಷನ್ ಆಗಿ ಇಟ್ಕೊಂಡಿದ್ದೀನಿ. ನೀವು ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು. ನಾನು ಮಾಡಿರೋ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ನನಗೆ ಕಮೆಂಟು ಮತ್ತು ಲೈಕ್ ಮೂಲಕ ತಿಳಿಸಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.